ನಮಸ್ಕಾರ ವೀಕ್ಷಕರೇ, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ವಿಧಾನ ಪರಿಷತ್ನ ಸದಸ್ಯರಾದಂಥ ಸಾಬಣ್ಣ ತಳವಾರ್ ಸರ್. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಸಾಬಣ್ಣ ತಳವಾರ್ ಸರ್ ಅವರ ಒಂದು ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ನಾವು ತಿಳ್ಕೊಳ್ಳೋಣ, ಹಾಗೂ ಕಲ್ಯಾಣ ಕರ್ನಾಟಕ ಭಾಗ ಹಾಗೂ ಕರ್ನಾಟಕದಲ್ಲಿ ಇನ್ನೂ ಏನೇನು ಡೆವಲಪಿಂಗ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ. ಸರ್, ತಮ್ಮ ಬಾಲ್ಯ ಹಾಗೂ ಶಿಕ್ಷಣದ ಬಗ್ಗೆ ತಾವು ನಮಗೊಂದು ಮಾಹಿತಿ ನೀಡ್ಬೋದಾ? ನಾನು ಕಲಬುರಗಿ ಜಿಲ್ಲೆಯ ಶಾಬಾದ್ ಪಕ್ಕದಲ್ಲಿರ್ತಕ್ಕಂಥ ಬಂಕೂರು ಗ್ರಾಮದವನು. ಕಲಬುರಗಿ ಜಿಲ್ಲೆ ಈ ಭಾಗದಲ್ಲಿಯೇ ನಾನು ಶಿಕ್ಷಣ ಪಡೆದು ನಂತರ ಬೆಳಗಾವಿಗೆ ಹೋಗಿ ಅಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದೆ. ಅದರ ನಂತರ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಇವಾಗ ಕೆಲಸ ಮಾಡ್ತಾಯಿದ್ದೇನೆ. ನಾನು ಕಲಬುರಗಿಯಲ್ಲಿದ್ದಾಗ ಬಂಕೂರು ಗ್ರಾಮದಲ್ಲಿ SLC ಪಾಸಾಗಿ PUCಗೆ 1981ರಲ್ಲಿ ಪ್ರವೇಶ ಪಡೆದೆ. SLCಯಲ್ಲಿ ಪಾಸಾದಾಗ ನನ್ನೊಂದಿಗೆ 3 ಜನ ಪಾಸಾಗಿದ್ದೀವಿ ನಾವು SLC. ಆ 3 ಜನರಲ್ಲಿ 45% ತೊಗೊಂಡು ಪಾಸಾಗಿರ್ತಕ್ಕಂಥವನು ನಾನು. ಅಂದರೆ ಮೂಲತಃ ಹೆಚ್ಚು ಕಡಿಮೆ 3 ಜನ ಅದೇ ಪರ್ಸೆಂಟೇಜ್ನಲ್ಲಿ 45%ನಲ್ಲಿ ಇದ್ದೀವಿ ನಾವು. ಆ 45% ತೊಗೊಂಡು ಆಗಿದ ಮೇಲೆ ನನಗೆ ಮುಂದೆ ಓದಬೇಕು ಅಂತಕ್ಕಂಥ ಹಂಬಲ ಇತ್ತು. ಮೇದಲ್ಲಿ ರಿಸಲ್ಟ್ ಬಂದಿತ್ತು. ಮುಂದೆ ಓದಬೇಕಂತ ಹಂಬಲ ಇದ್ದಾಗ ನಾನು ಕಾಲೇಜಿಗೆ ಪ್ರವೇಶ ಪಡಿಬೇಕಂತ ಯೋಚನೆ ಮಾಡಿದೆ. ಆವಾಗ ನಮ್ಮ ತಂದೆ ಶಾಬಾದ್ ECC ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದರು. ಓದುವುದು ಬೇಡ, ಕಂಪನಿಯಲ್ಲಿ ಕೆಲಸ ಮಾಡು ನೀನು ಅಂತ ನನಗೆ ಒತ್ತಾಯ ಮಾಡಿದರು. ಆದರೆ ನಾನು ಈ ಕಂಪನಿಯಲ್ಲಿ ಕೆಲಸ ಮಾಡೋದಿಲ್ಲ, ನಾನು ಓದ್ತೀನಿ ಅಂತ ಹಠ ಮಾಡಿ ನಾನು ಕಾಲೇಜ್ಗೆ ಪ್ರವೇಶ ಪಡೆದೆ. ಅಲ್ಲಿ ಕಾಲೇಜ್ಗೆ ಹೋದಾಗ 81ರಲ್ಲಿ ಕಾಲೇಜ್ನಲ್ಲಿ ಏನೇ ಶಿಕ್ಷಣ ಪಡಿಬೇಕಾದ್ರೆ ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಸೈನ್ಸ್ ಇರಲಿ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇತ್ತು. ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ದವನು, 45% ತೊಗೊಂಡವನು, ಅದು ಕನ್ನಡ ಮೀಡಿಯಮ್ನಲ್ಲಿ ಪಾಸಾಗಿ ಓದಂಥವನು. ಅಲ್ಲಿ ಒಮ್ಮೆಲೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಬಂದಾಗ ಇದು ಏನೋ ಒಂದು ಅಗೋಚರವಾಗಿರ್ತಕ್ಕಂಥ ಒಂದು ಪ್ರಪಂಚ ನನಗೆ ಕಾಣ್ತು. ಯಾಕಂದರೆ ಶಾಬಾದ್ ಪಟ್ಟಣ ಅಂತಂದರೆ ಅದು ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ಪಟ್ಟಣ. ಆ ಕಾಲದಲ್ಲಿ 2 ಇಂಡಸ್ಟ್ರೀಸ್ ಇದ್ದವು, ಎಲ್ಲ ಖಣಿ ಇತ್ತು. ಹೀಗಾಗಿ ತುಂಬ ಕಮರ್ಷಿಯಲ್ ಆಗಿರ್ತಕ್ಕಂಥ ಒಂದು ಸಿಟಿ. ಮತ್ತು ಆ ಪಟ್ಟಣದಲ್ಲಿ 2-3 ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳಿದ್ದವು. ಆ ಸ್ಕೂಲ್ನಲ್ಲಿ ಓದಿರ್ತಕ್ಕಂಥವರೆಲ್ಲರೂ ಶಾಬಾದ್ ಕಾಲೇಜ್ಗೆ ಬಂದಿದ್ದರು. ಅವರೆಲ್ಲ ಇಂಗ್ಲೀಷ್ ಮೀಡಿಯಮು, ನಾವೆಲ್ಲ ಕನ್ನಡ ಮೀಡಿಯಮ್ದು. ಇಂಥ ಸಂದರ್ಭದಲ್ಲಿ ನಾನು ಅವರೊಂದಿಗೆ ಪ್ರತಿಸ್ಪರ್ಧೆ ಮಾಡೋದೇ ಸ್ವಲ್ಪ ಕಷ್ಟದ ಕೆಲಸ ಆಗಿತ್ತು. ಪ್ರಾರಂಭದಲ್ಲಿ ನನ್ನ ಜೀವನದಲ್ಲಿ ಒಂದು ಘಟನೆ ಆಯಿತು. ಆವಾಗ ಪ್ರಾಧ್ಯಾಪಕರಿರ್ತಕ್ಕಂಥ ಒಬ್ಬರು ಎಕನಾಮಿಕ್ಸ್ನಲ್ಲಿ ನನ್ನನ್ನು ಕ್ವಶನ್ ಮಾಡಿದರು. ಕ್ವಶನ್ ಮಾಡಿದ ಮೇಲೆ ಅದಕ್ಕೆ ನಾನು ಹೇಗೋ ತಡವರಿಸ್ತಾ ಉತ್ತರ ಕೊಟ್ಟೆ. ಉತ್ತರ ಕೊಟ್ಟಾಗಿದ ಮೇಲೆ ಅವರಿಗೆ ಖುಷಿ ಅನ್ನಿಸ್ತು ಇಂಗ್ಲೀಷ್ನಲ್ಲೇ ಕೊಟ್ಟಾದಾಗ. ನಂತರ ಅವರು ಮರುದಿವಸ ಬಂದು ಮತ್ತೆ ಪ್ರಶ್ನೆ ಮಾಡಿದರು. ನಾನು ಮತ್ತೆ ತಡವರಿಸ್ತಾ ಉತ್ತರ ಕೊಟ್ಟೆ. ಆವಾಗ ನನಗನ್ನಿಸ್ತು ಬಹುಶಃ ಇವರು ನನಗೇನು ಬಿಡಲಿಕ್ಕಿಲ್ಲ ಅಂತ ನಾನು ಸೀರಿಯಸ್ ಆಗಿ ಓದೋದಕ್ಕೆ ಪ್ರಾರಂಭ ಮಾಡಿದೆ. ಆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಬೇಕಾದಾಗ ಇಂಗ್ಲೀಷ್ ಶಬ್ದಗಳು ಭಾಳ ಅರ್ಥ ಆಗ್ತಿರ್ಲಿಲ್ಲ ನಮಗೆ. ಆವಾಗ ರ್ಯಾಪಿಡಿಕ್ಸ್ ಇಂಗ್ಲೀಷ್ ಸ್ಪೀಕಿಂಗ್ ಅಂತ ಒಂದು ಪುಸ್ತಕ ಇತ್ತು, ಒಂದು ಡಿಕ್ಷನರಿ, ರೆನ್ ಆ್ಯಂಡ್ ಮಾರ್ಟಿನ್ ಅಂತಕ್ಕಂಥ ಒಂದು ಗ್ರಾಮರ್ ಪುಸ್ತಕ. ಇವನ್ನ ಇಟ್ಕೊಂಡು ಓದೋದಕ್ಕೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಪ್ರಾರಂಭ ಮಾಡಿದೆ. PUC ಫಸ್ಟ್ ಇಯರ್ನಲ್ಲಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ 66% ಮಾಡಿದೆ, ಇಡೀ ಕ್ಲಾಸಿಗೆ ಫಸ್ಟ್. ದೆನ್ PUC ಸೆಕೆಂಡ್ ಇಯರ್ದಲ್ಲಿಯೂ ಸಹ ಇಡೀ ಕಾಲೇಜ್ಗೆ ಒಂದೇ ಒಂದು ಫಸ್ಟ್ ಕ್ಲಾಸ್ ಇತ್ತು. ಬೋರ್ಡ್ ಎಕ್ಸಾಮು, ಅದು ನಂದು ಫಸ್ಟ್ ಕ್ಲಾಸ್ ಆಗಿತ್ತು. ನನಗೆ ಸ್ವಲ್ಪ ಶಿಕ್ಷಣದ ಆಕರ್ಷಣೆ ಮತ್ತು ರುಚಿ ಪ್ರಾರಂಭ ಆಯಿತು. ಇಲ್ಲಿ ನಾವು ನಿಲ್ಲಿಸಬಾರ್ದಂತ ತಿಳ್ಕೊಂಡು ಮುಂದೆ ಡಿಗ್ರಿ ಓದಿದೆ. ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಎಕನಾಮಿಕ್ಸ್ ಓದಿದೆ. ಆ ಕಾಲದಲ್ಲಿ ಎಕನಾಮಿಕ್ಸ್ ಓದುವುದಂದರೆ ಬಹಳ ಟಫ್ ಸಬ್ಜೆಕ್ಟ್ ಅಂತ. ಇಟ್ ವಾಸ್ ಆಲ್ಮೋಸ್ಟ್ ಇಂಗ್ಲೀಷ್, ಇದು ಸೈನ್ಸ್ ಸಬ್ಜೆಕ್ಟ್ಗಳಿಗೆ ಇರ್ತಕ್ಕಂಥ ಸರಿಸಮಾನ. ಇದು ಭಾಳ ಟಫ್ ಅಂತ ಭಾಳ ಜನ ಹೋಗ್ತಾ ಇರಲಿಲ್ಲ. ನಾನು ಅದನ್ನೇ ಓದಬೇಕು ಅಂತ ಎಕನಾಮಿಕ್ಸ್ ಪ್ರಾಧ್ಯಾಪಕ ನನ್ನ ಮೇಲೆ ಪ್ರಭಾವ ಬೀರೋದ್ರಿಂದ ನಾನು ಎಕನಾಮಿಕ್ಸೇ ಅಡ್ಮಿಷನ್ ಮಾಡಿದೆ.
ಎಕನಾಮಿಕ್ಸ್ನಲ್ಲಿ ಫಸ್ಟ್ ರ್ಯಾಂಕ್ ಆ್ಯಂಡ್ ಗೋಲ್ಡ್ ಮೆಡಲ್ ಫಸ್ಟ್ ಟೈಮ್ ಇನ್ 1988 ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ತಗೊಂಡೆ ನಾನು. ಇದನ್ನೊಂದು ಶಿಕ್ಷಣದ ಒಂದು ಹಾದಿ. ಮುಂದೆ ಓದಬೇಕಂದರೆ ಪ್ರತಿರೋಧ ಇತ್ತು, ಏಕೆಂದರೆ ಶಿಕ್ಷಣದ ಬಗ್ಗೆ ನಮ್ಮ ಕುಟುಂಬದಲ್ಲಿ ಅಷ್ಟು ಮಾಹಿತಿ ಇರಲಿಲ್ಲ ಮತ್ತು ವಾತಾವರಣ ಅಂದರೆ ಅನುಕೂಲಕರವಾದಂಥ ವಾತಾವರಣ ಇರಲಿಲ್ಲ. ನಮ್ಮ ಮನೆಯಲ್ಲಿ ಲೈಟ್ ಇರಲಿಲ್ಲ. ನಮ್ಮ ಮನೆ ಲೈಟ್ ಇರದಿದ್ದಾಗ ನಮ್ಮ ಮಾವರ ಮನೆ ಇತ್ತು ಶಾಬಾದ್ನಲ್ಲಿ. ಬಂಕೂರದಿಂದ ಪ್ರತಿದಿನ ಸಾಯಂಕಾಲ ಸೈಕಲ್ ತೊಗೊಂಡು ಹೋಗಿ ಅವರ ಮನೆಯಲ್ಲಿ ನಾನು ಓದ್ತಾ ಇದ್ದೆ. ಅವ್ರು ಊಟ ಮಾಡಿ ರಾತ್ರಿ 9 ಗಂಟೆಗೆ ಮಲಗ್ತಿದ್ರು, ನಾನು ಓದೋಕ್ಕೆ ಕೂಡ್ತಿದ್ದೆ ಬೆಳಗ್ಗೆ 5 ಗಂಟೆವರೆಗೆ, 3 ತಿಂಗಳು. ಸೊ ಈ ರೀತಿಯಾಗಿ ನಾನು ಬದಲಾವಣೆ ಮಾಡ್ತಾ ಬಂದಾಗ ನನಗೆ ಮುಂದುವರಿಬೇಕು ಅಂತ. ಅದೇ ಸಂದರ್ಭದಲ್ಲಿ 88ರಲ್ಲಿ ಪಾಸ್ ಆದೆ ನಾನು. ಪಾಸ್ ಆಗಿದ್ಮೇಲೆ ಗೌರ್ಮೆಂಟ್ ಕಾಲೇಜು ಚಿತ್ತಾಪುರ ಒಬ್ಬ ಅತಿಥಿ ಉಪನ್ಯಾಸಕನಿಗೆ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಜಾಯ್ನ್ ಆಗಿದೆ. ಆವಾಗ ಪ್ರಾರಂಭದಲ್ಲಿ 400 ರೂಪಾಯಿ, ನಂತರದ 600 ರೂಪಾಯಿ ತಿಂಗಳಿಗೆ, ದಿನಕ್ಕಲ್ಲ. ಅದು ಮುಗಿಸ್ಕೊಂಡು ನಂತರ MPhilಗೆ ಅರ್ಜಿ ಕರೆದ್ರು ಗುಲ್ಬರ್ಗ ವಿಶ್ವವಿದ್ಯಾಲಯ. ನಾನು ಹೇಗೋ ಫಸ್ಟ್ ರ್ಯಾಂಕು, ಆಮೇಲೆ 60% ಇರೋದ್ರಿಂದ ಅರ್ಜಿ ಹಾಕಿದೆ. ಅರ್ಜಿ ಹಾಕಿದ್ಮೇಲೆ MPhil ಸೆಲೆಕ್ಷನ್ ಆಯಿತು. MPhil ಮಾಡ್ತಿರುವಾಗಲೇ ನನಗೆ PhDಗೂ ಸೆಲೆಕ್ಷನ್ ಆಯಿತು. PhD ಮಾಡಿದೆ. PhD ಮಾಡಬೇಕಾದಾಗ ಡಿಪಾರ್ಟ್ಮೆಂಟಿಗೆ ಒಂದು ಸ್ಕಾಲರ್ಶಿಪ್ ಇರ್ತಿತ್ತು. ಅದು ಮೆರಿಟ್ ಸ್ಕಾಲರ್ಶಿಪ್, ಹೈಯೆಸ್ಟ್ ಯಾರು ಇರ್ತಿತ್ತು ಮಾರ್ಕ್ಸ್. ನಂದು ಹೈಯೆಸ್ಟ್ ಇರೋದ್ರಿಂದ ನನಗೆ ಪ್ರತಿ ತಿಂಗಳು 600 ರೂಪಾಯಿ ಸಿಗ್ತಾಯಿತ್ತು. ಆ 600 ರೂಪಾಯಿ ನಾನು ಸ್ಕಾಲರ್ಶಿಪ್ ತೊಗೊಂಡು ನಾನು PhD ಓದಿದೆ. ಓದಬೇಕಾದಾಗ ನನಗೆ ಜೂನಿಯರ್ ಕಾಲೇಜ್ ಸೆಲೆಕ್ಷನ್ ಆಯಿತು 1993ರಲ್ಲಿ. ಸೇಡಂ ತಾಲೂಕಿನ ಮುದೋಳು ಗ್ರಾಮದಲ್ಲಿ 3 ವರ್ಷ ನಾನು ಜೂನಿಯರ್ ಕಾಲೇಜ್ ಕೆಲಸ ಮಾಡಿದೆ, ಲೆಕ್ಚರರ್ ಅಂತ. ಕೆಲಸ ಮಾಡುವಾಗಲೇ ಡಿಗ್ರಿ ಕಾಲೇಜ್ಗೆ ನನಗೆ KPSC ಮುಖಾಂತರ ಸೆಲೆಕ್ಷನ್ ಆಯಿತು. ಚಿತ್ತಾಪುರಿಗೆ ಪೋಸ್ಟಿಂಗ್ ಕೊಟ್ಟಿದ್ದರು, ನಮ್ಮ ತಾಲೂಕಲ್ಲಿ. ಆವಾಗ ಊರ ಪಕ್ಕದಲ್ಲಿ ಇರ್ತಕ್ಕಂಥದ್ದು. 1 ವರ್ಷ ಕೆಲಸ ಮಾಡಿದೆ. ನನಗೆ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕನ್ನೋ ಹಂಬಲ ಭಾಳ ಇತ್ತು. ಸಂಶೋಧನೆ ಮಾಡಬೇಕು, ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡಬೇಕು ಅಂತಕ್ಕಂಥ ಹಂಬಲ ಭಾಳ ಇರೋದರಿಂದ ನಾನು ವಿಶ್ವವಿದ್ಯಾಲಯಗಳಿಗೆ ನಾನು ಹುಡುಕ್ತಾ ಇದ್ದೆ. ಆವಾಗ ಗುಲ್ಬರ್ಗ ವಿಶ್ವವಿದ್ಯಾಲಯ ನನಗೆ ಅವಕಾಶ ಇರಲಿಲ್ಲ. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ನಾನು ಅರ್ಜಿ ಹಾಕಿದೆ. 1997ರಲ್ಲಿ ನನಗೆ ಕರ್ನಾಟಕ ವಿಶ್ವವಿದ್ಯಾಲಯ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆಗಿದ್ಮೇಲೆ ಬೆಳಗಾವಿ PG ಸೆಂಟ್ರಿಗೆ ನನಗೆ ಪೋಸ್ಟಿಂಗ್ ಕೊಟ್ಟರು. ಬೆಳಗಾವಿ PG ಸೆಂಟ್ರಿಗೆ 1997 ಆಗಸ್ಟ್ 11ರಂದು ಜಾಯಿನ್ ಆದವನು. ನಾನು ಅಲ್ಲೇ ನಿರಂತರವಾಗಿ 24 ವರ್ಷ ಕೆಲಸ ಮಾಡಿದೆ. ಮಧ್ಯದಲ್ಲಿ 2010ರಲ್ಲಿ ಅದೇ PG ಸೆಂಟ್ರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಂತ ಸ್ವತಂತ್ರ ವಿಶ್ವವಿದ್ಯಾಲಯವಾಯಿತು. ಸ್ವತಂತ್ರ ವಿಶ್ವವಿದ್ಯಾಲಯದಾಗ ನಾನು ಅಲ್ಲಿ ಪ್ರಾಧ್ಯಾಪಕನಾಗಿ, ಪ್ರೊಫೆಸರಾಗಿ ಕೆಲಸ ಮಾಡಿದೆ. 2 ಸಾರಿ ಚೇರ್ಮನ್ ಆಗಿ ಕೆಲಸ ಮಾಡಿದೆ. ಸಿಂಡಿಕೇಟ್, ಅಕಾಡೆಮಿಕ್ ಕೌನ್ಸಿಲ್ ಎಲ್ಲ ಕೆಲಸ ಮಾಡಿದೆ. ಬಟ್ ಮೂಲತಃ ನನಗೆ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ನನಗೆ ಒಂದು ವಿಷಯ, ನೀವೆಲ್ಲ ಪತ್ರಕರ್ತರು ಇರೋದ್ರಿಂದ ನಾನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ನಾನು SLC ಪಾಸಾಗಿ ಹೊರಗಡೆ ಬಂದಾಗ 1980ರಲ್ಲಿ ಲಂಕೇಶ್ ಪತ್ರಿಕೆ ಸ್ಟಾರ್ಟ್ ಆಗಿತ್ತು. ಆ ಲಂಕೇಶ್ ಪತ್ರಿಕೆ ನಾನು 1981ರಲ್ಲಿ ಲೈಬ್ರರಿಲಿ ನೋಡಿದೆ. ನಾನು SS ಮರಗಳು ಕಾಲೇಜಿನ ಲೈಬ್ರರಿಲಿ ನೋಡಿದೆ, ಅಲ್ಲಿ ವಿದ್ಯಾರ್ಥಿ. ಅದನ್ನು ಓದ್ತಾ ಹೋದೆ. ಅದರ ನಂತರ 1981ರಲ್ಲಿ ಪ್ರಾರಂಭ ಮಾಡಿದೆ. ನಮಗೆ ಲಂಕೇಶ್ ಪತ್ರಿಕೆ ಖರೀದಿ ಮಾಡೋದಕ್ಕೂ ಸಹ ರೊಕ್ಕ ಇರಲಿಲ್ಲ. ಅದನ್ನು ಹೇಗೋ ಕಷ್ಟಪಟ್ಟು ಖರೀದಿ ಮಾಡಿ ಲೈಬ್ರರಿಲಿ ಓದಿ ಅಥವಾ ಮನೆಗೆ ತರಿಸ್ಕೊಂಡು ಅದು ನಿರಂತರವಾಗಿ ಸುಮಾರು 20 ವರ್ಷ ಓದಿದೆ ನಾನು. ಎಲ್ಲಿವರೆಗೆ ಲಂಕೇಶ್ ಅವರು ಜೀವಂತ ಇದ್ದರು ಅಲ್ಲಿವರೆಗೆ ಲಂಕೇಶ್ ಪತ್ರಿಕೆ ಓದಿದೆ. ಇದರಿಂದ ನನ್ನ ಜೀವನದಲ್ಲಿ ಹೋರಾಟ ಬೆಳಿಬೇಕು, ಜೀವನದಲ್ಲಿ ಶ್ರಮ ಪಡಬೇಕು ಮತ್ತು ಪ್ರಾಮಾಣಿಕವಾಗಿರಬೇಕು, ಸಮಾಜದ ಬಗ್ಗೆ ಬದ್ಧತೆ ಇರಬೇಕು ಮತ್ತು ಪಂಕ್ಚುಯಾಲಿಟಿ ಇರಬೇಕು, ಕರ್ತವ್ಯದ ಬಗ್ಗೆ ನಮಗೆ ಜವಾಬ್ದಾರಿ, ಈ ಎಲ್ಲ ಸಿದ್ಧಾಂತಗಳು ನನ್ನ ಜೀವನದಲ್ಲಿ ಬೆಳೀತಾ ಸಹಜವಾಗಿ ನನ್ನ ಹತ್ರ ಬಂತು. ಅದು ಇವತ್ತಿನವರೆಗೂ ಮತ್ತು ಈ ಕ್ಷಣದವರೆಗೆ ನನ್ನ ಮೈಯಲ್ಲಿ ಇದ್ದಾವೆ. ಹಾಗಾಗಿ ನಾನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಲಬುರಗಿಯಿಂದ ಇಲ್ಲಿಂದ ಬೆಳಗಾವಿಗೆ ಹೋದರೂ ಸಹಿತ ನನಗೆ ಸಿದ್ಧಾಂತಗಳಿಂದ ಸಾಕಷ್ಟು ತೊಂದರೆ ಆದರೂ ಸಹಿತ ನನ್ನ ಬೆಳವಣಿಗೆಗೆ ಮತ್ತು ನನ್ನ ವ್ಯಕ್ತಿತ್ವಕ್ಕೆ ಎತ್ತಿ ಹಿಡಿದಿದ್ದು ನನ್ನ ಸಿದ್ಧಾಂತಗಳೇ. ಇಡೀ ವಿಶ್ವವಿದ್ಯಾಲಯ ಗೌರವ ಕೊಡ್ತಾ ಇತ್ತು ನನಗೆ. ಸೊ ಅದನ್ನು ನಾನು
ವಿಶ್ವವಿದ್ಯಾಲಯಕ್ಕೆ ಎಷ್ಟು ಸಾಧ್ಯದ ಅಷ್ಟು ಕೆಲಸ ಮಾಡಿದೆ. ಕೆಲಸ ಮಾಡಿದ ನಂತರ ಯಾವುದೇ ವಿಶ್ವವಿದ್ಯಾಲಯದ ಸಮಸ್ಯೆಗಳಿದ್ದರೂ ಸಹ ಆ ಸಮಸ್ಯೆಗೆ ಕಮಿಟಿ ಮಾಡಬೇಕಾದಾಗೆ ನನ್ನನ್ನು ಚೇರ್ಮನ್ ಆಗಿಯಾದರೂ ಮಾಡ್ತಿರಲಿಲ್ಲ, ಮೆಂಬರ್ ಆಗಿ ಮಾಡ್ತಿದ್ರು. ಯಾಕಂದರೆ ಇಲ್ಲಿ ಸರಿಯಾಗಿ ನಮಗೆ ಉತ್ತರ ಸಿಗ್ತದೆ ಅನ್ನೋದೊಂದು ಅಲ್ಲಿ ನಂಬಿಕೆ ಇತ್ತು. ಆ ಭಾಗದಲ್ಲಿ ನಮ್ಮ ಭಾಗದ ಬಗ್ಗೆ ಬಹಳ ಪೂರ್ವಗ್ರಹ ಇದೆ, ಇವತ್ತಿನವರೆಗೂ ಇದೆ. ಪೂರ್ವಗ್ರಹ ಇರ್ತಕ್ಕಂಥ ಪ್ರದೇಶದಲ್ಲಿ ನಾನು ನನ್ನ ವ್ಯಕ್ತಿತ್ವ ಬಳಸಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ ಇದ್ದವು. ಅದು ಹಣಕಾಸಿನ ದೃಷ್ಟಿಯಿಂದ ಆಗಿರ್ಬೋದು, ಸಾಮಾಜಿಕ ದೃಷ್ಟಿಯಿಂದ ಆಗಿರ್ಬೋದು, ಅಥವಾ ಜಾಗ್ರಫಿಕಲ್ ಆಗಿರ್ಬೋದು. ಇವೆಲ್ಲವನ್ನು ಮೆಟ್ಟಿ ನಿಂತು ನಾನು ಒಂದು ಹಂತದವರೆಗೆ ಸಂಶೋಧನೆ ಮಾಡಿದೆ. ಬೆಳಗ್ಗೆ 9-9:30 ನಾನು ವಿಶ್ವವಿದ್ಯಾಲಯಕ್ಕೆ ಹೋದರೆ ರಾತ್ರಿ 9 ಗಂಟೆ 10 ಗಂಟೆವರೆಗೆ ಒಬ್ಬನೇ ಕ್ಯಾಂಪಸ್ನಲ್ಲಿ ಇರ್ತಾಯಿದ್ದೆ. ಆಮೇಲೆ ನಾನು ಯಾವುದೇ ಕ್ಲಾಸ್ ತೊಗೋಬೇಕಾದ್ರೆ 10 ಗಂಟೆಗೆ ನನ್ನ ಕ್ಲಾಸ್ ಅಂದರೆ ಸರಿಯಾಗಿ 10 ಗಂಟೆಗೆ ನಾನು 1 ನಿಮಿಷನೂ ಲೇಟ್ ಆಗದೆ ನಾನು ಕ್ಲಾಸಿಗೆ ಪ್ರವೇಶ ಮಾಡ್ತಾಯಿದ್ದೆ. ನನ್ನ ವಿದ್ಯಾರ್ಥಿಗಳೆಲ್ಲರೂ ಓಡೋಡಿ ಬರ್ತಾಯಿದ್ರು. ನಾನು ಕ್ಲಾಸ್ ಮಾಡೋದ್ರಲ್ಲಿ 1 ತಾಸು ವಿದ್ಯಾರ್ಥಿಗಳಿಗೆ ಆ ಒಂದು ಡೆಡಿಕೇಶನಿಂದ ಕ್ಲಾಸ್ ಮಾಡಬೇಕಾದಾಗ ವಿದ್ಯಾರ್ಥಿಗಳು ಸಹ ಅಷ್ಟೇ ನನಗೆ ಆತ್ಮೀಯರಾಗಿರ್ತಾಯಿದ್ರು. ಈ ಹಂತದಲ್ಲಿ ನಾನು ಬೆಳೀತಾ ಹೋದಾಗ ನಾನು ಒಂದು ಹಂತದ ಒಂದು ಸಾಧನೆ ಅಂತಿಲ್ಲ, ಒಂದು ಬೆಳವಣಿಗೆ ನಾನು ಕಂಡುಕೊಂಡೆ ನನ್ನ ಜೀವನದಲ್ಲಿ. ಆ ಬೆಳವಣಿಗೆ ಕಂಡುಕೊಂಡಾಗಿದ್ಮೇಲೆ ಮುಂದೆ ನನ್ನನ್ನು ಅಲ್ಲಿಂದ ವಿಧಾನ ಪರಿಷತ್ತಿಗೆ ಗೌರವಾನ್ವಿತ ರಾಜ್ಯಪಾಲರು 11 ನಾಮನಿರ್ದೇಶನ ಮಾಡ್ತಾರೆ, ನಾಮಿನೇಷನ್ಸ್ ಮಾಡ್ತಾರೆ. ಶಿಕ್ಷಣ, ಸಿನಿಮಾ, ಕ್ರೀಡೆ, ಈ ರೀತಿ ಬೇರೆ ಬೇರೆ ರಂಗ. ನಾನು ಶಿಕ್ಷಣ ಕ್ಷೇತ್ರದಿಂದ ನೇರವಾಗಿ ಗವರ್ನರ್ ಅವರು ನನ್ನನ್ನು ನಾಮನಿರ್ದೇಶನ ಮಾಡಿದರು. ಅದು ಜುಲೈ 21, 2020ರಲ್ಲಿ ಬಂತು. ಅಲ್ಲಿಂದ ಮತ್ತು ನಾನು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದೆ. ಇದು ನನ್ನ ಹಿನ್ನೆಲೆ. ಮತ್ತು ನನ್ನ ತಂದೆ ತಾಯಿ ಇಬ್ಬರು ಅನ್ಎಜುಕೇಟೆಡ್. ಆ ಕಾಲದಲ್ಲಿ ನನಗೆ ಅವರಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತಕ್ಕಂಥ ಯಾವುದೇ ಒಂದು ಯೋಚನೆ ಅವರಿಗೆ ಇರಲಿಲ್ಲ. ಏಕೆಂದರೆ ಅವರು ಯೋಚನೆ ಮಾಡ್ತಕ್ಕಂಥ ವಾತಾವರಣನೇ ಆ ರೀತಿ ಇರ್ತಾಯಿತ್ತು. ಆದರೂ ಸಹಿತ ಆ ಒಂದು ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ನಾನು ಶಿಕ್ಷಣವೇ ನನ್ನ ಒಂದು ಕ್ಷೇತ್ರ, ಶಿಕ್ಷಣವೇ ನನ್ನ ಒಂದು ಪ್ರೀತಿಯ ವಸ್ತು, ಶಿಕ್ಷಣವೇ ನನ್ನ ಜೀವನ ಅಂತ ಇವತ್ತು ಬಂದು ನಾನು ಶಿಕ್ಷಣ ಕ್ಷೇತ್ರದಲ್ಲಿಯೇ ನನಗೇನು ಸಾಧ್ಯ ಇದೆ ಅದೆಲ್ಲವನ್ನು ಪ್ರಯತ್ನ ಮಾಡ್ತಾ ಈ ಒಂದು ಹಂತಕ್ಕೆ ಬಂದಿದ್ದೇನೆ. ಸೊ ಇದು ನಾನು ಕಲಬುರಗಿಯಿಂದ ಬೆಳಗಾವಿಯಿಂದ ಬೆಂಗಳೂರು ವಿಧಾನಸೌಧಕ್ಕೆ ಹೋಗಿರ್ತಕ್ಕಂಥ ಒಂದು ನನ್ನ ಸಂಕ್ಷಿಪ್ತ ಹಿನ್ನೆಲೆ. ಸರ್, ಮೂಲತಃ ತಮ್ಮದು ರಾಜಕೀಯ ಹಿನ್ನೆಲೆ ಇಲ್ಲದಂತಹ ಕುಟುಂಬ ಇತ್ತು ಸರ್. ಹೌದು. ತಾವು ರಾಜಕೀಯ ಪ್ರವೇಶ ಮಾಡಿದಾಗ ಮನೆಯವ್ರ ರೆಸ್ಪಾನ್ಸ್ ಹೆಂಗಿತ್ತು ರೀ? ನನಗೆ MLC ಮಾಡ್ತೀವಂತ ನಿರ್ಧಾರ ಆಗಿತ್ತು. MLC ಇವರನ್ನು ವಿಧಾನ ಪರಿಷತ್ತಿಗೆ ಕಳಿಸ್ಬೇಕಂತ ಸಂಘಟನೆಯವರು ಯೋಚನೆ ಮಾಡಿದಾಗ, ಅವರನ್ನು ನನಗೆ ಸಂಪರ್ಕ ಮಾಡಿದಾಗ ನಾನೇ ಒಂಥರ ಶೇಕ್ ಆಗಿದ್ದೆ. ನನ್ನ ಕಲ್ಪನೆಗೂ ಮೀರಿ ಇರ್ತಕ್ಕಂಥ ಒಂದು ಯೋಚನೆ ಅದು. ಯಾಕಂದರೆ ವಿಶ್ವವಿದ್ಯಾಲಯದಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಭಾಳ ಅಂದರೆ ವೈಸ್ ಚಾನ್ಸಲರ್ ಆಗ್ಬೋದು, ರಿಜಿಸ್ಟ್ರಾರ್ ಆಗ್ಬೋದು. ಆ ವೈಸ್ ಚಾನ್ಸಲರ್ ರಿಜಿಸ್ಟರ್ ಆಗಬೇಕಾದ್ರೆ ಇವತ್ತು ಏನೆಲ್ಲ ಮಾಡಬೇಕಾಗುತ್ತದೆ, ಆ ನನ್ನ ಸಿದ್ಧಾಂತಗಳು ಅವೆಲ್ಲ ಮಾಡೋದಕ್ಕೆ ಒಪ್ಪದೇ ಇರೋದ ಕಾರಣಕ್ಕಾಗಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಇವರು ಬಂದು ನಾನು MLC ಮಾಡ್ತೀವಿ ಅಂತ ಅಂದಾಗ, MLC ನಿಮಗೆ ಒಂದು ಆಗೋ ಒಂದು ಇದೆ ಅಂತ ಹೇಳಿದಾಗ ನಾನು ಗಾಬರಿಯಾಗಿದೆ. ನಮ್ಮ ಮನೆಯವರು ಎಲ್ಲರೂ ಸಹ ಗಾಬರಿ ಆಗಿದ್ದರು ಮತ್ತು ಅಷ್ಟೇ ಸಂತೋಷ ಆಗಿತ್ತು. ಏಕೆಂದರೆ ಈ ರೀತಿಯಾಗಿರ್ತಕ್ಕಂಥ ಅವಕಾಶ ಮನೆಗೆ ಬರುವುದಿಲ್ಲ. ಇಂಥ ಅವಕಾಶ, ಸಮಾಜ ಸೇವೆ ಮಾಡ್ತಕ್ಕಂಥ ಅವಕಾಶ ಬಿಡಬಾರ್ದು ಅಂತಕ್ಕಂಥ ದೃಢ ನಿರ್ಧಾರದಿಂದ ಎಷ್ಟೇ ತೊಂದರೆಗಳಾದರೂ ಪರವಾಗಿಲ್ಲ ಅಂತ ತಿಳ್ಕೊಂಡು ನಾನು ಇವತ್ತು ಆ ಹಂತಕ್ಕೆ ಬಂದೆ. ಇವತ್ತು ನಾನು ಆ ರಾಜಕೀಯ ಕ್ಷೇತ್ರಕ್ಕೆ ಬಂದು ನಾನು ಯಶಸ್ವಿಗೊಂಡಿದ್ದೇನೆ ಅಂತ ಹೇಳಲ್ಲ, ಬಟ್ ತೃಪ್ತಿಕರಕವಾಗಿ 5 ವರ್ಷ 5 ತಿಂಗಳಂತೂ ನಾನು ಮುಗಿಸಿದ್ದೇನೆ, ಅದು ಸಿದ್ಧಾಂತದ ಅಡಿಯಲ್ಲಿ. ಸರ್, ತಾವು ಶಿಕ್ಷಣ ಕ್ಷೇತ್ರದಿಂದಲೇ ವಿಧಾನಸಭೆ ಪರಿಷತ್ ಮೆಟ್ಲೇರಿದ್ದೀರಿ ಸರ್. ಆದರೆ ನಮ್ಮ ಭಾಗದ ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಒಲವು ತೋರಿಸೋದಿಲ್ಲ. ಅದಕ್ಕೆ ಏನು ರೀಸನ್ ಇರ್ಬೋದು ಸರ್? ವಿದ್ಯಾಭ್ಯಾಸ ಬಗ್ಗೆ ಒಲವು ನಮ್ಮ ಕಾಲದಲ್ಲಿ ಕಡಿಮೆ ಇತ್ತು. ಇವಾಗ ಒಲವು ತೋರಿಸ್ತಾ ಇದ್ದಾರೆ. ತಂದೆ ತಾಯಂದಿರು ಮಕ್ಕಳನ್ನು ಓದಿಸ್ಬೇಕು, ಅವರಿಗೆ ಒಂದು ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ಹಂಬಲ ಇದೆ.
ಅದಕ್ಕೆ ಇವತ್ತು ನಾವೆಲ್ಲ ಶಾಲೆಗಳಲ್ಲಿ ಮಕ್ಕಳು ಬರೋದನ್ನು ಕಾಣ್ತೇವೆ. ಆದರೆ ಅವರು ಪಡಿತಕ್ಕಂಥ ಶಿಕ್ಷಣ ಏನಿದೆಯಲ್ಲ ಅಷ್ಟು ಗುಣಮಟ್ಟದಾಗಿಲ್ಲ. ಒಂದು ಎರಡನೇದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ವಾತಾವರಣ, ಅದು ಬೌದ್ಧಿಕ ಆಗಿರ್ಬೋದು, ಭೌತಿಕ ಆಗಿರ್ಬೋದು, ಎರಡೂ ದೃಷ್ಟಿಯಿಂದ ತೆಗೆದುಕೊಂಡಾಗ ನಮ್ಮ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಆ ಒಂದು ವಾತಾವರಣ ಈ ಸಿಗ್ತಾ ಇಲ್ಲ. ಎರಡನೇದು ನಮ್ಮಲ್ಲಿ ಒಂದು ಕಿಳುರಮೆ ಭಾವನೆ ಇದೆ ನಮ್ಮಲ್ಲಿ. ಇವತ್ತು ನನಗೂ ಇದೆ ಅದು. ನಾವು ಈ ಭಾಗದಲ್ಲಿ ಓದಿ ಹೋಗಿರೋದ್ರಿಂದ ಒಂದು ಕಿಳುರಮೆ ಭಾವನೆ ನಮ್ಮನ್ನು ಯಾವಾಗಲೂ ಆಳ್ತಾ ಇರ್ತದೆ. ಅವರೆಲ್ಲ ಭಾಳ ಓದಿದ್ದಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ, ಮತ್ತು ಮೇಲ್ವರ್ಗದವರಿದ್ದಾರೆ ಅಥವಾ ಶ್ರೀಮಂತರಿದ್ದಾರೆ, ನಾವೆಲ್ಲ ಬಡವರಿದ್ದೇವೆ, ನಾವು ಓದಿ ಏನು ಮಾಡೋದೈತಿ, ಈ ರೀತಿಯಾಗಿರ್ತಕ್ಕಂಥ ಪರಿಕಲ್ಪನೆಗಳು ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನಿದೆಯಲ್ಲ ಇನ್ಫೀರಿಯರ್ ಕಾಂಪ್ಲೆಕ್ಸ್. ಓದಿ ಏನು ಮಾಡೋದೈತಿ, ಎಲ್ಲಿ ನಾವು ಇದು ಕಾಂಪೀಟ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಮನೋಭಾವನೆಯಿಂದ ಅವರು ಶಿಕ್ಷಣ ಪಡೆದರೂ ಸಹಿತ ಮುಂದಕ್ಕೆ ಹೋಗ್ತಕ್ಕಂಥ ಒಂದು ವಾತಾವರಣ ಇರೋದಿಲ್ಲ. ಅವರಿಗೆ ಬೇಕಾದಂಥ ಕಮ್ಯುನಿಕೇಷನ್ ಸ್ಕಿಲ್ ಇರೋದಿಲ್ಲ, ಅವರಿಗೆ ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ಗಳಿಗೆ ಹೋಗೋದಿಲ್ಲ, ಪ್ರೊಫೆಷನಲ್ ಕೋರ್ಸ್ಗಳಿಗೆ ಹೋಗೋದಿಲ್ಲ. ಹಾಗಾಗಿ ಅವರೇನಾದರೂ ಶಿಕ್ಷಣ ಪಡೆದರೂ ಸಹಿತ, ಪದವಿಗಳು ಪಡೆದರೂ ಸಹಿತ ಅವರು ಕೆಲಸ ಮಾಡ್ತಕ್ಕಂಥದ್ದು ಮಾತ್ರ ಕಡಿಮೆ ಆದಾಯ ಬರ್ತಕ್ಕಂಥ ಉದ್ಯೋಗಗಳಲ್ಲಿ. ಹಾಗಾಗಿ ಶಿಕ್ಷಣ ಪಡೆದರೂ ಸಹಿತ ಆರ್ಥಿಕವಾಗಿ ಅವರಿಗೆ ಮೇಲಕ್ಕೆ ಬರೋಕ್ಕೆ ಸಾಧ್ಯವಾಗ್ತಿಲ್ಲ. ಇದು ನಮ್ಮ ಭಾಗದಲ್ಲಿರ್ತಕ್ಕಂಥ ಒಂದು ಹಿಂಜರಿಕೆ ಒಂದು ಕಾರಣಕ್ಕಾಗಿ ನಮ್ಮ ಮಕ್ಕಳು ಇವತ್ತು ಸ್ವಲ್ಪ ಹಿಂಜರಿಕೆ. ಈ ವಾತಾವರಣ ಬದಲಾವಣೆ ಆಗಬೇಕು, ಮಕ್ಕಳಿಗೆ ಒಂದು ರ್ಯಾಷನಲಿಟಿ ಬರಬೇಕು ಅವರಿಗೆ, ಮತ್ತು ಭಾಳ ಹೋರಾಟದ ಮನೋಭಾವನೆ, ನಾನು ಮೇಲಕ್ಕೆ ಬರಬೇಕು. ಯಾಕಂದರೆ ಒಂದು ಇಂಟ್ರ್ಯೂಗೆ ಹೋಗ್ಬೇಕಾದ್ರೆ ಅವರಿಗೆ ಎಲ್ಲೋ ಒಂದು ಕಡೆಗೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಕಾಡ್ತಾ ಇರ್ತದೆ, ಅವರಿಗೆ ಸರಿಯಾಗಿ ಮಾತಾಡೋಕೆ ಬರೋದಿಲ್ಲ. ಬಟ್ ಈಗಿನ ಕಾಲದ ಮಕ್ಕಳಿಗೆ ಅವೆಲ್ಲವೂ ಇದ್ದಾವೆ. ಸೊ ಅದೆಲ್ಲವನ್ನು ನಾವು ಸ್ವಲ್ಪ ಆ ಪ್ರಾರಂಭದ ಹಂತದಲ್ಲಿ ಮಕ್ಕಳಿಗೆ ನಾವು ತರಬೇತಿ ಕೊಟ್ಟರೆ ಅವರನ್ನು ನಾವು ಚೆನ್ನಾಗಿ ಬಳಸ್ಬೋದು. ಏಕೆಂದರೆ ನಾನು ಹಿಂದುಳಿದ ಭಾಗದಲ್ಲಿ ಇಲ್ಲಿದವನು ಹೋಗಿ ಬೆಳಗಾವಿ ಅಂತ ಮುಂದುವರೆದ ಭಾಗದಲ್ಲಿ ನಾನೇ ಸಾಧನೆ ಮಾಡಿದ್ದೀನಿ, ನಾನೇ ಒಂದು ಹಂತಕ್ಕೆ ಬಂದಿದ್ದೇನೆ. ಅದಕ್ಕೆ ಒಂದು ಇಚ್ಛಾಶಕ್ತಿ ಬೇಕು, ನಮಗೆ ಒಂದು ವಿಲ್ ಪವರ್ ಅಂತೀವಲ್ಲ, ಆ ವಿಲ್ ಪವರ್ ಭಾಳ ಸ್ಟ್ರಾಂಗ್ ಇರಬೇಕು. ಅದಿದ್ದಾಗ ಏನೇ ತೊಂದರೆಗಳು ಬರಲಿ ನಾವು ಮೆಟ್ಟಿ ನಿಲ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಸರ್, ಕಲಬುರಗಿಯಲ್ಲಿ ಈಗಾಗಲೇ 4 ಯೂನಿವರ್ಸಿಟಿಗಳಿದ್ದಾವೆ ಸರ್. ಇದ್ರೂ ಸಹ ಸಾಕ್ಷರತಾ ಮಟ್ಟ ಕಲಬುರಗಿ ಹಾಗೂ ಈಗಿನ ಈ ವರ್ಷದ್ದು 10th ಹಾಗೂ PUC ರಿಸಲ್ಟ್ ನೋಡಿದ್ರೆ ನಾವು ಕೆಳಗಡೆ ಐತೀವಿ. ಹೌದು, ಇದಕ್ಕೇನು ಕಾರಣ ಇರ್ಬೋದು ಸರ್? ಈಗ ನಾನು ವಿಧಾನ ಪರಿಷತ್ತಿನಲ್ಲಿ ಈ ವಿಷಯಗಳ ಕುರಿತು ಬಹಳ ಗಂಭೀರವಾಗಿ ಮಾತನಾಡಿದ್ದೇನೆ, ಹೋರಾಟನೂ ಮಾಡಿದ್ದೇನೆ. ಏಕೆಂದರೆ ಪ್ರತಿ ವರ್ಷ SLC ರಿಸಲ್ಟ್ ಆಗಿರ್ಬೋದು, PUC ರಿಸಲ್ಟ್ ಆಗಿರ್ಬೋದು ಬಂದಾಗ ಕಲಬುರಗಿ ಯಾದಗಿರಿ ಕೊನೆಯ ಸ್ಥಾನ ಅಂತಲೇ ಇರ್ತದೆ ನಮಗೆಲ್ಲೇ. ಇದು ಒಂದು ಅಂದರೆ ನಮ್ಮ ಈ SLC PUC ಇದು ಒಂದು ಫೌಂಡೇಶನ್ ಎಜುಕೇಷನ್. ಇದು ನಮಗೆ ಫೌಂಡೇಶನ್ ಎಜುಕೇಷನ್ ಗಟ್ಟಿ ಆಗದೆ ಇದ್ದಾಗ ಮುಂದೆ ವಿಶ್ವವಿದ್ಯಾಲಯಗಳಿಗೆ ಹೋದಾಗ ವಿದ್ಯಾರ್ಥಿಗಳಿಗೆ ಅಲ್ಲಿ ಅತಂತ್ರತೆ ಕಾಡ್ತದೆ ಅವರಿಗೆ. ಇಲ್ಲಿ ಅವರು ಗಟ್ಟಿಯಾಗಿ ಬೆಳಿಬೇಕು, ಇಲ್ಲಿ ಅವರು ಸರಿಯಾದ ರಿಸಲ್ಟ್ ಬರಬೇಕಾದ್ರೆ. ಏಕೆಂದರೆ ಇಲ್ಲಿ ರಿಸಲ್ಟ್ ಬರದಿರೋ ಕಾರಣಕ್ಕಾಗಿ ಈಗಾಗಲೂ ನಮಗೆ ಗೊತ್ತಿದೆ 5700 ಇವತ್ತು ಸ್ಕೂಲ್ಗಳು ಇಲ್ಲಿ ಶಿಥಿಲಗೊಂಡಿದ್ದಾವೆ. ಸುಮಾರು 18,000 ಶಿಕ್ಷಕರ ಕೊರತೆ ಇದೆ ಇಲ್ಲಿ ಭಾಗದಲ್ಲಿ. 18,000 ಶಿಕ್ಷಕರ ಕೊರತೆ ಇದೆ. ಇನ್ನು ಶಾಲೆಗಳು, ಸರ್ಕಾರಿ ಶಾಲೆಗಳು ನೋಡಿದ್ರೆ ಅವು ನಮಗೆ ನೋಡೋಕೆ ಆಗುವುದಿಲ್ಲ, ಅಂಥ ವ್ಯವಸ್ಥೆ ಇದೆ. ಅಲ್ಲಿ ಟಾಯ್ಲೆಟ್ಸ್ ಇರೋದಿಲ್ಲ, ಮತ್ತು ಸ್ಮಾರ್ಟ್ ಕ್ಲಾಸ್ ರೂಮ್ ಇರೋದಿಲ್ಲ, ಶಿಕ್ಷಕರು ಇರೋದಿಲ್ಲ. ಮತ್ತು ಈ ಎಲ್ಲ ವಿಷಯಗಳು ಇಟ್ಕೊಂಡಾಗ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಯಾವ ಒಂದು ವಾತಾವರಣ, ಕಲಿಕಾ ವಾತಾವರಣ ಅಂತೀವಲ್ಲ, ಆ ಕಲಿಕಾ ವಾತಾವರಣ ನಮ್ಮ ಮಕ್ಕಳಿಗೆ ಇಲ್ಲದ ಕಾರಣಕ್ಕಾಗಿ ಅವರು ಒಂದು ಹೆಜ್ಜೆ ಹಿನ್ನಡೆ ಇದೆ ಅನ್ನೋದೊಂದು ಅದು. ಅವ್ರಿಗೆ ನಾವು ಪೂರಕವಾಗಿರ್ತಕ್ಕಂಥ ಎಲ್ಲ ಬೆಂಬಲ ಕೊಟ್ಟರೆ, ಪ್ರತಿಭೆ ಅಂತಕ್ಕಂಥದ್ದು ಯಾರ ಸ್ವತ್ತಲ್ಲ, ಅದು ಯಾವುದೇ ಸಮುದಾಯ ಆಗಿರ್ಬೋದು, ಯಾವುದೇ ಪ್ರದೇಶವಾಗಿರ್ಬೋದು, ಅದು ಯಾರ್ದು ಸ್ವತ್ತಲ್ಲ. ಅವರಿಗೆ ಬೇಕಾದಂಥ ಪೂರಕವಾಗಿರ್ತಕ್ಕಂಥ ನಾವು ಏನಾದರೂ ಸವಲತ್ತುಗಳು ಕೊಟ್ಟರೆ ಆ ಒಂದು ಪ್ರತಿಭೆ ಹೊರಗಡೆ ತಕ್ಷಣ ತನ್ನಷ್ಟು ತಾನೇ ಬರ್ತದೆ. ಆ ಒಂದು ಮನೋಭಾವನೆ ನಮ್ಮಲ್ಲಿ ಬರಬೇಕಾಗಿದೆ. ಸಾಮಾಜಿಕ ರಚನೆ ಇಲ್ಲಿ ನಮ್ಮಲ್ಲಿ ಸರಿಯಾಗಿ ಕೆಲಸ ಮಾಡಬೇಕಾಗಿದೆ. ಇಲ್ಲಿ ಸಾಮಾಜಿಕ ರಚನೆ ಪೂರಕವಾದಾಗ, ಶೈಕ್ಷಣಿಕ ಒಂದು ವಾತಾವರಣ ಪೂರಕವಾದಾಗ, ಮತ್ತು ರಾಜಕೀಯ ಒಂದು ಬೆಂಬಲ ಇದ್ದಾಗ ಇಲ್ಲಿ ಖಂಡಿತವಾಗಿಯೂ ಅಲ್ಲಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅನ್ನೋದೊಂದಿದೆ. ಹಾಗಾಗಿ ವಿಶ್ವವಿದ್ಯಾಲಯಗಳು, ಈಗ ಈ ಭಾಗದ ವಿಶ್ವವಿದ್ಯಾಲಯಗಳು
ಈಗ ಸೆಂಟ್ರಲ್ ಯೂನಿವರ್ಸಿಟಿ ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಶರಣ ಬಸವೇಶ್ವರ ವಿಶ್ವವಿದ್ಯಾಲಯ, ಬಂಧನವಾಜ ವಿಶ್ವವಿದ್ಯಾಲಯ ಅವೆಲ್ಲ ಖಾಸಗಿಗೆ ಸಂಬಂಧ. ಈಗ ನಾನು ಸರ್ಕಾರಿ ವಿಶ್ವವಿದ್ಯಾಲಯ ತಗೊಳ್ತೀನಿ. ನಮಗೆ ನಿಮ್ಮ ಎದುರುಗಡೆ ಅದ್ರ ವಿಷಯ ಹೇಳ್ತೇನೆ. ಅದು 1981ರಲ್ಲಿ ಸ್ವತಂತ್ರ ಆಗಿತ್ತು ನನ್ನ ಪ್ರಕಾರ. ಮೊನ್ನೆ 36ನೇ ವರ್ಷದ್ದು 46ನೇ ವರ್ಷ 46ನೇ ವರ್ಷ ಆಚರಣೆ ಇದೆ. ಇನ್ನೂ 4 ವರ್ಷ ಅಂದರೆ ಹಾಫ್ ಸೆಂಚುರಿ. ಅದು ನಾನು ಅದೇ ವಿಶ್ವವಿದ್ಯಾಲಯದಲ್ಲಿ ಓದಿದ್ದೀನಿ. ನಾನು ಓದಬೇಕಾದಾಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ 4 ಜನ ಶಿಕ್ಷಕರಿದ್ದರು. 4 ಜನ ಶಿಕ್ಷಕರಿದ್ದರು. ಇವತ್ತು ಒಬ್ಬರೇ ಅದಾರೆ. ಸುಮಾರು 15ರಿಂದ 20 ಡಿಪಾರ್ಟ್ಮೆಂಟ್ಗಳಲ್ಲಿ ಪರ್ಮನೆಂಟ್ ಟೀಚರ್ಸು ವಿಶ್ವವಿದ್ಯಾಲಯದಲ್ಲಿ ಇಲ್ಲ. 206 ಪೋಸ್ಟ್ಗಳು ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಸ್ಯಾಂಕ್ಷನ್ಡ್ ಪೋಸ್ಟ್ ಅದಾವೆ. ಸ್ಯಾಂಕ್ಷನ್ಡ್ ಪೋಸ್ಟ್ ಅದರಲ್ಲಿ ಸದ್ಯ ಕೆಲಸ ಮಾಡ್ತಕ್ಕಂಥವ್ರು ಕೇವಲ 32 ಜನ ಮಾತ್ರ. ಹೇಗೆ ಗುಣಮಟ್ಟದ ಶಿಕ್ಷಣ ನಿರೀಕ್ಷೆ ಮಾಡ್ತೀರಾ? ಹೌದು, ಅತಿಥಿ ಉಪನ್ಯಾಸಕರು ತಗೊಂಡಿದ್ದಾರೆ. ಸುಮಾರು 70-80 ಜನ ಅತಿಥಿ ಉಪನ್ಯಾಸಕರು ತಗೊಂಡಿದ್ದಾರೆ. ಅವ್ರದ್ದು ಅತಂತ್ರತೆ ಇರ್ತದೆ. 8 ತಿಂಗಳನ್ನು 10 ತಿಂಗಳ ಸಂಬಳ ಕೊಡ್ತಾರೆ, ಆಮೇಲೆ ಅವರು ಟರ್ಮಿನೇಟ್ ಮಾಡ್ತಾರೆ. ಹೀಗಾಗಿ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಅಕೌಂಟಬಿಲಿಟಿ ಫ್ರಮ್ ದೆಮ್. ಅದು ಹಾಗಾಗಿ ಈಗೇನಾಗಿದೆ ಅಂದರೆ, ಇವಾಗ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಶಿಕ್ಷಣ ಪಡಿಬೇಕಂತ ವಿಶ್ವವಿದ್ಯಾಲಯಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ. ಅವರು ವಿದ್ಯಾರ್ಥಿನಿಯರು ವಿಶ್ವವಿದ್ಯಾಲಯಕ್ಕೆ ಬಂದಾಗ ಆ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರೇ ಇಲ್ಲ ಅಂದಾಗ ಅವ್ರು ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಪಡೆಯಲು ಸಾಧ್ಯವಾಗ್ತದೆ? ಸೊ ಹೀಗಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ವಾತಾವರಣ, ಇದಕ್ಕಾಗಿ ನಾನು ಸಾಕಷ್ಟು ಚರ್ಚೆ ಮಾಡಿದ್ದೇನೆ. ನಾನು ಹೋದ ಒಂದು ಅಧಿವೇಶನದಲ್ಲಿ ಸಹ ಈ ವಿಷಯವನ್ನು ನಾನು ಭಾಳ ಗಂಭೀರವಾಗಿ ಚರ್ಚೆ ಮಾಡಿದ್ದೇನೆ. ಎಲ್ಲಿಯವರೆಗೆ ಈ ಪೋಸ್ಟ್ಗಳು ತುಂಬೋದಿಲ್ಲವೋ, ಎಲ್ಲಿಯವರೆಗೆ ಈ ವಿಶ್ವವಿದ್ಯಾಲಯಕ್ಕೆ ಬೇಕಾದಂಥ ಆರ್ಥಿಕ ಬೆಂಬಲ ಸಿಗೋದಿಲ್ಲವೋ, ಅಲ್ಲಿವರೆಗೆ ಈ ಉನ್ನತ ಶಿಕ್ಷಣಕ್ಕೆ ಅದು ನಾವು ಏನು ಹೇಳ್ತೀವಲ್ಲ ಗುಣಮಟ್ಟ ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಮತ್ತು ಯಾವಾಗ ಗುಣಮಟ್ಟ ಇಲ್ಲ ಅಂದಮೇಲೆ ಈ ಭಾಗದ ಒಂದು ಗುಣಮಟ್ಟದ ಬೆಳವಣಿಗೆ ನಾವು ನಿರೀಕ್ಷೆ ಮಾಡೋದು ಸಹ ತುಂಬ ದೂರ ಆಗ್ತದೆ ಒಂದು ಅಪೇಕ್ಷೆ. ಸರ್, ಬೆಂಗಳೂರು ಮೈಸೂರು ಭಾಗಗಳೆಲ್ಲ ಮಹಿಳೆಯರು ಎಲ್ಲ ಕ್ಷೇತ್ರದೊಳಗೂ ಕಾಣಿಸ್ತಾರೆ ಸರ್. ಆದರೆ ನಮ್ಮ ಭಾಗದ ಹೆಣ್ಮಕ್ಳು ಯಾವುದೇ ಆರ್ಥಿಕ ಕ್ಷೇತ್ರಗಳಾಗಲಿ ಬೇರೆ ವಿದ್ಯಾಭ್ಯಾಸ ಸಲುವಾಗಲಿ ಜಾಸ್ತಿ ಕಾಣಿಸಂಗಿಲ್ಲ ಸರ್. ಅದಕ್ಕೇನು ರೀಸನ್ ಇರ್ಬೋದು ರೀ? ಈಗ ನಾವು ಬೆಂಗಳೂರು ಮೈಸೂರು ಅಂತ ತೆಗೆದುಕೊಂಡಾಗ ನಮ್ಮ ಭಾಗ ಬೀದರ್, ರಾಯಚೂರು, ಕಲಬುರಗಿ, ಯಾದಗಿರಿ ಒಳಗೊಂಡು ಅಂದರೆ ಮೊದಲನೇ 3 ಜಿಲ್ಲೆಗಳು ಇವು ನೇರವಾಗಿ ನಿಜಾಮನ ಕಾಲಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ನಮಗೆ ಸ್ವತಂತ್ರ ಸಿಕ್ಕಿದ್ದೇ 1 ವರ್ಷದ ಲೇಟಾಗಿ ಸಿಕ್ಕಿದ್ದು. ಅಂದರೆ ನಿಜಾಮರು ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಬದಲಾವಣೆ ಆಗಿರ್ಬೋದು, ಆರ್ಥಿಕ ಬದಲಾವಣೆ ಆಗಿರ್ಬೋದು ಮತ್ತು ಶೈಕ್ಷಣಿಕ ಬದಲಾವಣೆ ಆಗಿರ್ಬೋದು, ಅವರು ಯಾವುದೇ ರೀತಿಯಾಗಂಥ ಬೆಂಬಲ ಮತ್ತು ಪೂರಕ ಒಂದು ವಾತಾವರಣ ಸೃಷ್ಟಿ ಮಾಡಿರಲಿಲ್ಲ ಅವರು. ಇದೆಲ್ಲವೂ ಸ್ವಾತಂತ್ರ್ಯಗೊಂಡ ನಂತರವೇ ಪ್ರಾರಂಭ ಆಯಿತು. ಅಂದರೆ ಮೈಸೂರು ಭಾಗ ಅಂತ ತೆಗೆದುಕೊಂಡಾಗ ಮೈಸೂರು ಮಹಾರಾಜರು ಅವರು ಸಾಕಷ್ಟು ಬದಲಾವಣೆಗಳು ತಂದಿದ್ದರು. ಆ ಕಾಲದಲ್ಲಿ ಸುಮಾರು 50 ವರ್ಷಗಳು ಮೊದಲೇ ಅವರೆಲ್ಲ ಬದಲಾವಣೆಗಳು ಪ್ರಾರಂಭ ಆಗಿತ್ತು. ಅಲ್ಲಿ ಕನ್ನಂಬಾಡಿ ಡ್ಯಾಮ್ ಕಟ್ಟಲಾಗಿತ್ತು, ಶೈಕ್ಷಣಿಕ ಸಂಸ್ಥೆಗಳು ಇತ್ತು, ಮೀಸಲಾತಿ ಕೊಟ್ಟಿದ್ದರು, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದರು. ಇದೆಲ್ಲವೂ ಇರಬೇಕಾದಾಗ ನಮ್ಮ ಭಾಗದಲ್ಲಿ ಅಂದರೆ ಈ ಕಲ್ಯಾಣ ಕರ್ನಾಟಕ ಈಗೇನು ಕರೀತಾರೆ, ಆಗಿನ ಹೈದರಾಬಾದ್ ಕರ್ನಾಟಕ ಏನಂತೀವಲ್ಲ, ಅವದು ಮೌಢ್ಯದಿಂದ ಕೂಡಿರ್ತಕ್ಕಂಥ ಗುಲಾಮಿತನದಿಂದ ಕೂಡಿರ್ತಕ್ಕಂಥ ಒಂದು ವಾತಾವರಣ ಇತ್ತು. ಆ ಗುಲಾಮಿತನ ಮತ್ತು ಮೌಢ್ಯದಿಂದ ಕೂಡಿರ್ತಕ್ಕಂಥ ವಾತಾವರಣದಲ್ಲಿ ಗಂಡು ಮಕ್ಕಳಿಗೆ ಶಿಕ್ಷಣ ಕೊಡೋದು ಆ ಕಾಲದಲ್ಲಿ ಭಾಳ ಯೋಚನೆ ಮಾಡ್ತಾರೆ. ನನ್ನ ಉದಾಹರಣೆ ಹೇಳಿದೆ. ಏನು ಹೆಣ್ಣು ಮಕ್ಕಳ ಶಿಕ್ಷಣದ ನಿರೀಕ್ಷೆಗೆ ಮೀರಿರ್ತಕ್ಕಂಥದ್ದು. ಹೌದು, ಈವಾಗ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಆದರೆ ಮೌಢ್ಯತೆ ಮಾತ್ರ ಇನ್ನೀವರೆಗೆ ಹೋಗಿಲ್ಲ. ಮೌಢ್ಯತೆಯಿಂದ ಹೊರಗಡೆ ಬರಬೇಕಾಗಿರ್ತಕ್ಕಂಥ ಒಂದು ಏನು ಕೊಂಡಿಗಳು, ಬಲಿಷ್ಠ ಕೊಂಡಿಗಳು ಅದಲ್ಲ ಸಾಮಾಜಿಕ ರಚನೆಯಲ್ಲಿ, ಅದು ಇನ್ನೂ ಅದೇ ರೀತಿ ಆಗಿದ್ದಾವೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಪಡಿಬೇಕಾದ್ರೆ ಯಾವ ರೀತಿ ಅವರು ಮುಂದಕ್ಕೆ ಬರಬೇಕು, ಅವರು ಮುಂದೆ ಬಂದು ಶಿಕ್ಷಣ ಯಾವ ರೀತಿ ಪಡಿಬೇಕು ಅಂತ ಇವತ್ತು ಅವ್ರು ಹೇಳ್ತಾರೆ. ಕಾಲೇಜ್ ಓದ್ಬೇಕು, ಊರ ಪಕ್ಕದ ಕಾಲೇಜ್ ಇದ್ರೆ ಓದ್ರಿ, ಊರ ಕಾಲೇಜ್ ಇದ್ದದ್ದು ಓದ್ರಿ, ಇಲ್ಲದೆ ಇದ್ರೆ ಇಲ್ಲ ನಾ ಕಲಬುರಗಿ ಓದ್ತೇನೆ ಅಂತಂದರೆ ನೋ, ಬೇಡ ಅಂತಾರೆ. ಅಂದರೆ ಹೆಣ್ಣು ಮಕ್ಕಳ ಶಿಕ್ಷಣ ನಾವು ಅಲ್ಲೇ ಮುಟ್ಕುಗೊಳಿಸ್ತಾ ಇದ್ದೀವಿ. ಅವರ ಬೌದ್ಧಿಕ ಒಂದು ಏನು ಬೆಳವಣಿಗೆ ಅಂತೀವಲ್ಲ, ಅಲ್ಲಿ ನಾವೇ ಈ ನಮ್ಮ ಕುಟುಂಬಗಳಾಗಿರ್ಬೋದು, ಸಮಾಜ ಆಗಿರ್ಬೋದು, ಅದನ್ನೇನು ಮಾಡ್ತಾ ಅಂದರೆ ಬೆಳವಣಿಗೆಗೆ ಅವಕಾಶ ಕೊಡೋದಿಲ್ಲ. ಈ ಕಾರಣಕ್ಕಾಗಿ ನಮ್ಮ ಭಾಗದಲ್ಲಿ ಇವತ್ತು ಹೆಣ್ಣು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಮುಂದಕ್ಕೆ ಬರೋಕ್ಕೆ ಆಗ್ತಾ ಇಲ್ಲ.
ಮತ್ತು ಬಂದರೂ ಯಾವ ರೀತಿ ಕೋರ್ಸ್ಗಳು ಓದ್ತಾ ಇದ್ದಾರೆ, ಅದೇ ಟ್ರೆಡಿಷನಲ್ ಕೋರ್ಸ್ಗಳು ಓದ್ತಾರೆ, ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕೋರ್ಸ್ಗಳು ಓದ್ತಾ ಇದ್ದಾರೆ. ಅಂದರೆ ಉದ್ಯೋಗ ಅರಿಸಿಕೊಂಡು ಮೇಲಕ್ಕೆ ಹೋಗಿ ಉದ್ಯೋಗ ಕಂಡುಕೊಂಡು ನಾವು ಹೆಚ್ಚಿನ ಆದಾಯ ಪಡಿತಕ್ಕಂಥ ಉದ್ಯೋಗಗಳಿಗೆ ಬೇಕಾದಂಥ ಈ ಒಂದು ಶಿಕ್ಷಣ ನಮ್ಮ ಹೆಣ್ಣು ಮಕ್ಕಳಿಗೆ ಇವತ್ತಿನವರೆಗೆ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಅವರಿಗೂ ಸಹ ನಾವು ಒಂದು ಹೆಚ್ಚಿನ ಬೆಂಬಲ ಬೇಕಾಗಿದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸರ್, ಈಗಾಗಲೇ ನಮ್ಮ ಕಲಬುರಗಿ ಭಾಗದ ವಿದ್ಯಾರ್ಥಿಗಳಾಗಲಿ ಯುವಕರು ಬೆಂಗಳೂರಂಥ ಭಾಗಗಳಿಗೆ ಉದ್ಯೋಗಕ್ಕೆ ಅರ್ಸ್ಕೊಂಡು ಹೋಗ್ತಾರೆ ಸರ್. ಅಲ್ಲಿ ಫ್ಯಾಕ್ಟ್ರಿಗಳು ಇರುವಂಥದ್ದು, ಕಂಪನಿಗಳು, IT ಪಾರ್ಕ್ ಎಲ್ಲ ಕಲಬುರಗಿಯೊಳಗೂ ಮಾಡ್ಬೋದು. ಅದೆಷ್ಟು ಸಾಕಷ್ಟು ಪ್ರದೇಶ ಇದೆ, ಎಲ್ಲ ವಾತಾವರಣ ಇದೆ, ಎಲ್ಲ ಇದೆ. ಯಾಕೆ ಮಾಡಲ್ರಿ ಸರ್? ಇಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಭಾಳ ಇದೆ. ನಾನು ನೇರವಾಗಿ ಮಾತಾಡ್ತೇನೆ. ರಾಜಕೀಯ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಸಾಧ್ಯವಾಗ್ತದೆ. ಅಲ್ಲಿ ಬೆಂಗಳೂರು ಕೇಂದ್ರಿತವಾಗಿರ್ತಕ್ಕಂಥ ರಾಜಕೀಯ ಅಧಿಕಾರದಲ್ಲಿ ಅವರ ವಿರೋಧಗಳ ಮಧ್ಯೆ ನಮ್ಮ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸವಲತ್ತುಗಳು ತರಬೇಕಾದ್ರೆ ಅದು ನಾವು ಮೊದಲನೇದಾಗಿ ರಾಜಕೀಯ ಇಚ್ಛಾಶಕ್ತಿ ಬೇಕಲ್ಲಿ. ಎರಡನೇದು, ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ, ಕೇವಲ ಅಸಮಾನತೆ ನಾವು ಹೋಗಲಾಡಿಸ್ತೇವೆ ಅಂತಕ್ಕಂಥ ಕೇವಲ ಹೇಳಿಕೆಗಳ ಮುಖಾಂತರ ನಾವು ಏನಾದರೂ ಬದಲಾವಣೆ ಮಾಡ್ತೇವಂದರೆ ಅದು ಸಾಧ್ಯವಿಲ್ಲದ ಮಾತು. ಅಸಮಾನತೆ ಹೋಗಬೇಕಾದರೆ ಶೈಕ್ಷಣಿಕ ಬದಲಾವಣೆ ಹೆಚ್ಚಾಗಬೇಕು. ಇಲ್ಲಿರ್ತಕ್ಕಂಥ ಔದ್ಯೋಗಿಕ ಬದಲಾವಣೆಗಳು ಹೆಚ್ಚಾಗಬೇಕು. ಔದ್ಯೋಗಿಕ ಬದಲಾವಣೆ ಹೆಚ್ಚಾಗಬೇಕಾದ್ರೆ ಉದ್ಯೋಗ ನಿರ್ಮಾಣ ಆಗಬೇಕು. ಉದ್ಯೋಗ ನಿರ್ಮಾಣ ಆಗಬೇಕಂದ್ರೆ ಎಲ್ಲರಿಗೆ ಬೇಕಾಗಿರ್ತಕ್ಕಂಥ ಉದ್ಯೋಗಗಳು ಕೊಡ್ತಕ್ಕಂಥ ಕಾರ್ಖಾನೆಗಳು, ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳು ಈ ಭಾಗದಲ್ಲಿ ಪ್ರಾರಂಭ ಆಗಬೇಕು. ಆವಾಗ ಇಲ್ಲೇ ಇಲ್ಲೇ ಅವರು ಕೆಲಸ ಮಾಡಲು ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ಸಹಜವಾಗಿ ಒಬ್ಬ ಉದ್ಯೋಗ ಪಡಿಬೇಕಾದ್ರೆ ಒಬ್ಬ ಪದವೀಧರರಾದಂತೆ ಬೇರೆ ಕಡೆಗೆ ಹೋಗ್ತಾನಂತ. ತನಗೆ ಎಲ್ಲಿ ಬದುಕಾಗುತ್ತೆ, ಒಬ್ಬ ಬದುಕಬೇಕಾಗಿರುತ್ತೆ, ಹೋಗ್ತಾನೆ. ಆ ಬದುಕಿಗೆ ಬೇಕಾದಂಥ ವಾತಾವರಣ ಇಲ್ಲೇ ಸೃಷ್ಟಿ ಮಾಡಿದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಮತ್ತು ಸೌಲಭ್ಯಗಳು ನಾವಿಲ್ಲಿ ಕೊಟ್ಟರೆ ಖಂಡಿತವಾಗಿ ಇಲ್ಲೇ ಉದ್ಯೋಗ ಸೃಷ್ಟಿ ಆಗ್ತದೆ. ಬಟ್ ಇದರ ಒಂದು ರಾಜಕೀಯ ಇಚ್ಛಾಶಕ್ತಿ ಈ ಭಾಗದಲ್ಲಿ ಆಗಿರ್ಬೋದು. ಈ ಒಂದು ರಾಜ್ಯ ಸರ್ಕಾರ ಯಾರೇ ಅಧಿಕಾರದಲ್ಲಿದ್ದರೂ ಸಹಿತ ಅವರಿಗೂ ಕೊರತೆ ಇದೆ ಅಂತೂ ನನಗೆ ಮನವರಿಕೆ ಬಹಳ ಸ್ಪಷ್ಟವಾಗಿ 5 ವರ್ಷದಲ್ಲಿ ಆಗಿದೆ. ಇದು ನನ್ನ ಅನುಭವ ಸಹ ಹೇಳ್ತಾ ಇದ್ದೀನಿ ನಿಮಗೆ.